ಇದರದ್ದೇ ಮುಂದುವರೆದ ಭಾಗ ದೃಶ್ಯಗಳಲ್ಲಿ ನೋಡಿದ್ರಿ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿ ಏರ್ಪೋರ್ಟಿಗೆ ಇಳಿದು ಹೊರಗಡೆ ಬರ್ತಾ ಇದ್ದ ದೃಶ್ಯಗಳನ್ನು ನೋಡಿದ್ರಿ. ಆ್ಯಕ್ಚುಲಿ ಮೊದಲು ಬಂದ ಮಾಹಿತಿ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಟ್ಟೊಟ್ಟಿಗೆ ದಿಲ್ಲಿಗೆ ಹೋಗ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಯಾಕೋ ಈಗಲೇ ಹೋಗ್ಬಿಟ್ರು. ನಾಳೆ ಓಟ್ ಚೋರಿ ವಿರುದ್ಧ ಕಾಂಗ್ರೆಸ್ಸಿನ ದೊಡ್ಡ ಪ್ರತಿಭಟನೆ ಇದೆ ದಿಲ್ಲಿಯಲ್ಲಿ. ರಾಮಲೀಲಾ ಮೈದಾನದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಂದ ಕಾರ್ಯಕರ್ತರು, ಪದಾಧಿಕಾರಿಗಳು, ನಾಯಕರೆಲ್ಲ ಬರ್ತಿದ್ದಾರೆ. ಕರ್ನಾಟಕದಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು, ಶಾಸಕರುಗಳು ಅನೇಕರು ಹೋಗ್ತಾ ಇದ್ದಾರೆ. ನಾಳೆ ಒಟ್ಟೊಟ್ಟಿಗೆ ಹೋಗಿ ಒಟ್ಟೊಟ್ಟಿಗೆ ಬರ್ತಾರೆ ಅಂತ ಸುದ್ದಿ ಇತ್ತು. ಡಿ ಕೆ ಶಿವಕುಮಾರ್ ಅವರು ಒಂದು ದಿವಸ ಮೊದಲೇ ಹೋಗಿದ್ದಾರೆ, ಒಂದು ದಿವಸ ಎಕ್ಸ್ಟ್ರಾನು ಉಳ್ಕತಾರಂತಲ್ಲಿ. ಮುಖ್ಯಮಂತ್ರಿಗಳ ನಾಳೆ ಹೊರಡೋದು. ಇವತ್ತು ರಾತ್ರಿ ಏನಾದರೂ ವರಿಷ್ಠರ ಭೇಟಿ ಇದೆಯಾ, ಅಥವಾ ಒಂದು ದಿವಸ ಎಕ್ಸ್ಟ್ರಾ ಉಳ್ಕತಾರಲ್ಲ ವರಿಷ್ಠರನ್ನೇನಾದರೂ ಭೇಟಿ ಆಗ್ತಾರಾ? ಲಾಜಿಕಲಿ ಯೋಚನೆ ಮಾಡಿದರೆ ಆ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಹೈದರಾಬಾದ್ನಲ್ಲಿದ್ದಾರೆ. ಈಗ ರಾಹುಲ್ ಗಾಂಧಿಯವರ ಭೇಟಿಯೇ ಕ್ರೂಷಿಯಲ್ಲು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ. ಹೈದರಾಬಾದ್ನಲ್ಲಿದ್ದಾರೆ, ಮೆಸ್ಸಿ ಜೊತೆಗಿದ್ದಾರೆ ಅವರು. ನಾಳೆ ಇಡೀ ದಿನ ಪ್ರತಿಭಟನೆಯಲ್ಲಿ ಹೋಗುತ್ತೆ. ನಾಡಿದ್ದು ರಾಹುಲ್ ಗಾಂಧಿಯವರು ಜರ್ಮನಿಗೆ ಹೊರಟರು. ರಾಹುಲ್ ಗಾಂಧಿಯವರ ಭೇಟಿ ಅಂತೂ ಆಗೋದಿಲ್ಲ ಅಂತಾಯಿತು. ಅಂದರೆ ಆಗುವುದು ಕಷ್ಟ ಸಾಧ್ಯ. ನಾಳೆ ಪ್ರತಿಭಟನೆ ಮುಗಿಸಿದ ಮೇಲೆ ಮಾಡ್ತಾರಾ? ಈ ಎಲ್ಲ ಗೊಂದಲಗಳ ಮಧ್ಯದಲ್ಲಿ ಇಷ್ಟೊಂದು ಅವಸರವಾಗಿ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕರೆದು ಕೂಡಿಸ್ಕೊಂಡು ಮೀಟಿಂಗ್ ಮಾಡುವ ಮೈಂಡ್ನಲ್ಲಿ ಹೈಕಮಾಂಡ್ ಇದ್ದದ್ದೇ ನಿಜ. ಆದರೆ ಒಬ್ಬರ ಮನೆಗೊಬ್ಬರು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳ್ತಾ ಇರಲಿಲ್ಲ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಿರಲಿಲ್ಲ. ಅಧಿವೇಶನ ಮುಗಿಯುವ ತನಕ ಕರ್ನಾಟಕದಲ್ಲಿ ಎದ್ದಿರುವ ಈ ಸಮಸ್ಯೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡೋದು ಡೌಟ್ಫುಲ್. ಆಗೋದಿಲ್ಲ ಅನ್ಸುತ್ತದು. ವರಿಷ್ಠರನ್ನು ಭೇಟಿಯಾಗುವ ಪ್ಲ್ಯಾನ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಾನು ಹೇಳಲಿಲ್ಲ, ಇದೆ ಅಂತಾನು ಹೇಳಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅಡ್ಡಡ್ಡ ತಲೆ ಆಡಿಸಿದ್ರು. ಅದರ ಅರ್ಥ ವರಿಷ್ಠರ ಭೇಟಿ ಏನು ಆಗ್ತಾ ಇಲ್ಲ. ಯತೀಂದ್ರ ಅವರ ಹೇಳಿಕೆ, ಜಮೀರ್ ಅಹಮದ್ ಖಾನ್ರ ಹೇಳಿಕೆಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರಾ? ಪಾಸಿಬಿಲಿಟಿ ಇದೆ, ಕಂಪ್ಲೇಂಟ್ ಮಾಡಬಹುದು. ಅದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡೆಲ್ಲಿ ಪೊಲೀಸ್ನ ಎಕನಾಮಿಕ್ ಅಫೆನ್ಸ್ ವಿಂಗ್ನವರು ಒಂದು ನೋಟಿಸ್ ಕೊಟ್ಟಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಸುರೇಶ್ ಅವರಿಗೆ, 19ನೇ ತಾರೀಕು ಒಳಗಾಗಿ ಬಂದು ನೀವು ಹೇಳಿಕೆ ಕೊಡಬೇಕು ದಾಖಲೆಗಳ ಸಮೇತ ಅಂತ ಹೇಳಿದ್ದಾರೆ. ದಾಖಲೆಗಳನ್ನು ತಗೊಂಡು ಬಂದಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಬಹುಶಃ ಅಲ್ಲಿ ಹಾಜರಾಗಿ ಹೇಳಿಕೆಯೊಂದನ್ನು ಕೊಡಬಹುದು. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆನೇ ಮಾತಾಡಿದ್ರು ಅವರು. ಕೇಳಿಸ್ಕೊಳ್ಳಿ. ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕಿಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅವ್ರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆ ಸೋತಾಗಿರ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇತೃತ್ವ ವಹಿಸಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ಶಕ್ತಿ ತುಂಬಲು ನಾವು ಹೋಗ್ತಾ ಇದ್ದೀವಿ. ಹೋಗಿ ತಲುಪೋದೇ ಲೇಟ್ ಆಯ್ತದೆ. ತಿರ್ಗಾ ನನಗೆ ನೋಟಿಸ್ ಬಂದಿದೆಯಲ್ಲ, ಇದು ನ್ಯಾಷನಲ್ ಹೆರಾಲ್ಡು, ಆದರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ. ಅದು ನಾನು ಟೈಮ್ ಸಿಕ್ಕಿದರೆ ಅದು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ. ಸೊ ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಆದರೂ ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ನಾನು ಅದು ಉತ್ತರ ಕೊಟ್ಬಿಟ್ಟು ಬರ್ತೀನಿ. ನನ್ನ ಜೊತೆಯಲ್ಲಿ ಅವರವರ ಕ್ಷೇತ್ರದವ್ರ ಜೊತೆಯಲ್ಲಿ ಅವರವರೆಲ್ಲ ಹೊರಡ್ತಾ ಇದ್ದಾರೆ. ಏನು ಭಾರತೀಯ ಜನತಾ ಪಾರ್ಟಿಯವರು ಮೊದಲು ಶಾಸಕರನ್ನ ಖರೀದಿ ಮಾಡ್ತಾ ಇದ್ರು. ಈಗ ಶಾಸಕರ ಖರೀದಿ ನಿಂತೋಗಿದೆ. ನೇರವಾಗಿ ಮತಗಳನ್ನು ಕಳ್ತನ ಮಾಡ್ತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ. ಇದರ ವಿರುದ್ಧವಾಗಿ ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಹರಿಯಾಣದಲ್ಲಿ ಸರಾಸರಿ ಒಂದೊಂದು ಕ್ಷೇತ್ರದಲ್ಲಿ 3,000 ಓಟನ್ನು ಕದ್ದು ಇವ್ರು ಗೆದ್ದಿರ್ತಕ್ಕಂಥದ್ದು. ಅಲ್ಲಿ 0.5%ಇಂದ ಭಾರತೀಯ ಜನತಾ ಪಾರ್ಟಿಯವ್ರು ಗೆದ್ದಿರ್ತಕ್ಕಂಥದ್ದು. ಹರಿಯಾಣದಿಂದಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಭಾಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಆ ಓಟ್ ಚೋರಿ ಕೆಲಸವನ್ನು ಮಾಡಿದ್ದಾರೆ. ಮತ ಕಳ್ಳತನವನ್ನು ಪ್ರತಿಭಟನೆ ಅಂತೂ ಜೋರು ಪ್ಲ್ಯಾನ್ ಇದೆ. ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ, ಕಾಂಗ್ರೆಸ್ ಶಾಸಕರಿರುವ ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕದಲ್ಲಿ 200ರಿಂದ 300 ಜನ ದಿಲ್ಲಿ ಕಳಿಸಿದ್ದಾರೆ.
ಆ್ಯಕ್ಚುಲಿ ಸ್ಪೆಷಲ್ ಟ್ರೈನ್ಗಳನ್ನು ಮಾಡಬೇಕು ಅಂತಿತ್ತು. ಸ್ಪೆಷಲ್ ಟ್ರೈನ್ ಮಾಡಬೇಕು ಅಂದರೆ ರೈಲ್ವೆ ಇಲಾಖೆಗೆ ಅರ್ಜಿ ಹಾಕಿ ಟ್ರೈನ್ ಸ್ಯಾಂಕ್ಷನ್ ಮಾಡಿಸಿಕೊಳ್ಳಬೇಕು ಈ ಪ್ರತಿಭಟನೆಗೆ ಅಂತ, ಬೆಂಗಳೂರು ಟು ದಿಲ್ಲಿ ಹಾಗೆ. ಆದರೆ ಅಲ್ಲಿರೋದು NDA ಸರ್ಕಾರ. ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ನಮಗೆ ಟ್ರೈನ್ ಕೊಡಿ ಅಂದರೆ ಹೆಂಗೆ ಕೊಡ್ತಾರೆ ಅವರು? ಕೊಟ್ಟಿಲ್ಲ. ಅದಕ್ಕೆ ಆ್ಯಕ್ಚುಲಿ ಮುಂಚೆ ಒಂದೊಂದು ಕ್ಷೇತ್ರದಿಂದ 500 ಜನರನ್ನು ಕಳಿಸ್ಬೇಕು ಅಂತಿತ್ತು. ಅದನ್ನು ಸಂಖ್ಯೆಯನ್ನು 300ಕ್ಕೆ ಇಳಿಸಿ ಇರುವ ವ್ಯವಸ್ಥೆಗಳನ್ನು ಮಾಡಿ ಕಳಿಸಿದ್ದಾರೆ. ಈಗಾಗಲೇ ಏನೋ ಆ ಅಂದರೆ ಕಾರ್ಯಕರ್ತರು ಹೋಗಿ ದೆಹಲಿ ತಲುಪಿದ್ದಾರೆ. ಕೆಲವರು ಫ್ಲೈಟ್ನಲ್ಲಿ ಹೋಗಿದ್ದಾರೆ, ಇನ್ನು ಕೆಲವರು ಟ್ರೈನ್ನಲ್ಲಿ ಹೋಗಿದ್ದಾರೆ. ನಾಯಕರುಗಳು ಇವತ್ತು ನಾಳೆಗೆ ಹೋಗಿ ತಲುಪಿಕೊಳ್ತಾರೆ. ಇವರ ಜೊತೆಗೆ ಇವರ ಬೆಂಬಲಿಗರು ಕೂಡ ಹೋಗ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಏನೋ ನಾಯಕತ್ವ ಬದಲಾವಣೆಯ ಚರ್ಚೆಗಳು ವರಿಷ್ಠರ ಜೊತೆಗೆ ಆಗ್ತವೆ ಅಂತೆಲ್ಲ ಅನ್ನಿಸ್ತಾ ಇಲ್ಲ. ಈ ಪ್ರತಿಭಟನೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ಸು ಅನೇಕರದ್ದು ರಿಟರ್ನ್ ಟಿಕೆಟೇ ಬುಕ್ ಆಗಿಲ್ಲ, ಇನ್ನು ರಿಟರ್ನ್ ಫ್ಲೈಟೇ ಬುಕ್ ಆಗಿಲ್ಲ. ಅಂದರೆ ಏನಾಗುತ್ತೋ ನೋಡ್ಕೊಂಡು ವಾಪಸ್ ಹೊರಡೋಣ ಅನ್ನೋ ಥರ ಅನೇಕರು ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.